ಮಧ್ಯಾಹ್ನ ನಾನು ಡಾಕ್ಟರ್ ಸುಲೋಚನಾ ಪಾಟೀಲ್ ಅಂತ ಕ್ಯಾಪ್ಟನ್ ಫಾರ್ ರೇಡಿಯಂಟ್ ರೋಸಸ್ಸು. ಇವತ್ತು ನಾವು ಈ ಒಂದು ಮ್ಯಾಚನ್ನು ತುಂಬ ಇದರ ರನ್ಗಳ ಅಂತರದಲ್ಲಿ ಗಳಿಸಿದ್ದೇವೆ. ಸೊ ಈಗ ನಾನು ಕ್ಯಾಪ್ಟನ್ ಆಗಿ ನಾನು ಏನು ಹೇಳೋಕ್ಕೆ ಇಚ್ಛಪಡ್ತೀನಿ ಅಂದರೆ, ನಮ್ಮದು 11 ಜನ ನನ್ನನ್ನು ಹಿಡ್ಕೊಂಡು ಇಷ್ಟು ಚೆನ್ನಾಗಿ ಇವತ್ತು ಅವರ ಒಂದು ಪ್ರದರ್ಶನ ಮಾಡಿದ್ದಾರೆ. ಬಾಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ನಾವು ಅಷ್ಟು ದಿವಸ ನಾವು ಪ್ರಾಕ್ಟೀಸ್ನೂ ಮಾಡ್ದಿರ ಎಲ್ಲರೂ ನಾವು ಆಲ್ಮೋಸ್ಟ್ ಎಲ್ಲರೂ ವರ್ಕಿಂಗ್ ಇದ್ದೀವಿ. ಕೆಲಸ ಮಾಡಿಕೊಂಡು ನಾವು ಇಷ್ಟು ಚೆನ್ನಾಗಿ ಇವತ್ತು ಒಂದು ಪ್ರದರ್ಶನ ಕೊಟ್ಟಿದ್ದೀವಿ. ಇದಕ್ಕಾಗಿ ನಾನು ನಮ್ಮ ಟೀಮ್ನ ಎಲ್ಲ ಮೆಂಬರ್ಸಿಗೂ, ಶ್ವೇತಾ ಆಗಲಿ ಆ್ಯಂಡ್ ರೇಖಾ ಆಗ್ಬೋದು, ಶಿಲ್ಪಾ ಬೋಗ್ಲೆ ಆಗ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ವಿಕೆಟ್ನ ತೊಗೊಂಡಿದ್ದಾರೆ. ಅವ್ರದ್ದು ಬಾಲಿಂಗ್ ಪೇಸ್ನು ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇ ಪ್ಲೇಡ್ ಲೈಕ್ ಆ್ಯಸ್ ಇಫ್ ದೇ ಆರ್ ದ ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್ಸ್ ಫಾರ್ ಎವರ್ ಅಂತ ಹೇಳ್ಬೋದು. ಅವರು ಬೀದರ್ನ ಒಂದು ಕಿರೀಟ ಈ ಒಂದು ರೋಟ್ರಿಯಲ್ಲೇ ಫಸ್ಟ್ ಟೈಮ್ ಈ ಇವೆಂಟ್ ಆಗಿದೆ. ನನ್ನ ಕ್ಯಾಪ್ಟನ್ಶಿಪ್ಪಲ್ಲಿ ಆಗಿದೆ. ನಂದು ಈ ಸುದೈವ ಅನ್ಕೋಬೇಕು. ಆ್ಯಕ್ಚುಲಿ ಮೊದಲಿಂದನೇ ಇತ್ತು, ಯಾಕಂದರೆ ನಮ್ಮ ಟೀಮಲ್ಲಿ ಎಲ್ಲರೂ ಪ್ರತಿಭೆಗಳೇ. ಒಬ್ಬರು ಬಾಲಿಂಗ್ ಅಂತ ಇರಲಿಲ್ಲ, ಒಬ್ಬರು ಬ್ಯಾಟಿಂಗ್ ಅಂತ ಇರಲಿಲ್ಲ. ಎವ್ರಿಬಡಿ ಈಸ್ ವರ್ಸಟೈಲ್ ಅಂತ ಹೇಳ್ಬೋದು. ಎಲ್ಲರೂ ಆಲ್ರೌಂಡರೇ ಇದ್ದರು. ನಾನು ಒಂದು ದಿವಸ ಮಿಸ್ ಮಾಡಿ ಲೋಕಾಯುಕ್ತ ಬಂದರು, ನಾನು ಇದ್ರೂ ಇವರೆಲ್ಲರೂ ತುಂಬ ಚೆನ್ನಾಗಿ ಆಡಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಈ ಕ್ರೆಡಿಟ್ನ ಕೊಡ್ಲಿಕ್ಕೆ ಇಚ್ಛಪಡ್ತೀನಿ. ಮತ್ತು ಶ್ವೇತಾ ಎಸ್ಪೆಷಲಿ ಇವತ್ತು ತುಂಬ ರನ್ಸ್ ತೊಗೊಂಡಿದ್ದಾರೆ, ಬೋಗ್ಲೆ ಅವರು ತೊಗೊಂಡಿದ್ದಾರೆ. ಆಮೇಲೆ ಪ್ರವನೀತ್ ಅವ್ರ ಹಸ್ಬೆಂಡ್ ಬಂದ ಕೂಡಲೇ ನವನೀತ್, ದ ಕ್ರೆಡಿಟ್ ಗೋಸ್ ಟು ನವನೀತ್ ಸರ್, ಬಿಕಾಸ್ ಪ್ರಾಕ್ಟೀಸ್ ಮಾಡೋ ಹಂತದಲ್ಲಿ ತುಂಬ ಒಂಥರ ಪ್ರದರ್ಶನ ಕೊಟ್ಟರು. ವಿ ವರ್ ನರ್ವಸ್ ಆ್ಯಕ್ಚುಲಿ. ಫೋರ್ತಲ್ಲಿ ಪಾಪ ಅವ್ರಿಗೆ ಅದಕ್ಕೆ 4th ಕೊಟ್ಟಿದ್ದೆ. ನಾ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೆ. ನಿನ್ನೆ ನಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಯಾರು ಹೆಂಗೆ ಅಂತ ಹೇಳ್ಬಿಟ್ಟು, ಈವನ್ ದ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ಮೈ ಹಸ್ಬೆಂಡ್ ಆಲ್ಸೋ. ಪ್ರವನೀತ್ ಅವ್ರಿಗೆ 4ನೇ ಕೊಟ್ಟರು. ದ ವೇ ನವನೀತ್ ಎಂಟರ್ಡ್, ಶಿ ಗಾಟ್ ಬೂಸ್ಟೆಡ್ ಅಪ್. ಆ್ಯಂಡ್ ಆಮೇಲೆ ಬೋಗ್ಲೆ ಸರ್ ಬಂದರು. ಅಗೇನ್ ದ್ಯಾಟ್ ವಾಸ್ ಅನ್ ಎಡಿಷ್ನಲ್ ಬೂಸ್ಟಿಂಗ್. ನಮ್ಮ ಹಸ್ಬೆಂಡ್ ಬರಲಿಲ್ಲ. ಆ್ಯಂಡ್ ಸಂಗಮೇಶ್ ಸರ್ನು ಅಷ್ಟೇ. ಆ್ಯಕ್ಚುಲಿ ಮೈ ಹಸ್ಬೆಂಡ್ ಜಸ್ಟ್ ಈ ಪ್ಲ್ಯಾನ್ ಆ್ಯಂಡ್ ಗೇವ್ ಇಟ್ ಆಫ್ ಟು ಮೀ. ಬಟ್ ಈ ಥರನೇ ಎಲ್ಲರೂ ಪ್ರತಿಭೆ ನಮ್ಮ ಹತ್ರ ಹೇಳಬೇಕಂದ್ರೆ 11 ಜನ ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್ಸ್ ಇದ್ದರು. ನನಗೆ ಆ ಟೆನ್ಷನೇ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಚೆನ್ನಾಗಿ ಮಲ್ಕೊಂಡಿದ್ದೆ ಇವತ್ತು, ಬಿಕಾಸ್ ಐ ಹ್ಯಾಡ್ ದಟ್ ಹೋಪ್ ಎಲ್ಲರೂ ವಿನ್ ಮಾಡ್ತಾರೆ ಅಂತ ರಿಯಲಿ. ಆಮೇಲೆ ನಾನು ಏನು ಸ್ಟ್ರಾಟಜಿ ಹಾಕ್ಕೊಂಡು ನಾನು ನೀವೇ ಹೋಗಬೇಕು ನೀವು ಮಾಡೋದಿಲ್ಲ ಅಂದರೆ ಪಾಪ ಯಾರೂ ನನಗೆ ಇಲ್ಲ ನಾವು ನಿಮ್ಮ ಮಾತು ಕೇಳಲ್ಲ ಅಂದಿಲ್ಲ. ದೇ ಫಾಲೋಡ್ ಮೈ ಸ್ಟ್ರಾಟಜಿ. ಆಮೇಲೆ ಹೆಲ್ಪರ್ ಆಗಿ ಕೂಡಲೇ ನಾನು ಒಂದು ಸ್ವಲ್ಪ ಸ್ಟ್ರೆಸ್ ಕ್ರಿಯೇಟ್ ಮಾಡೋಣ ಅಂತ ಹೋದೆ. ಸೊ ದಟ್ ಟೈಮ್ ಇಟ್ ವಾಸ್ ಗಾನ್. ಅಲ್ಲೇ ಸ್ಟ್ರೆಸ್ ಆದರು ಅವರು. ಕ್ಯಾಪ್ಟನ್ ಬಂದರು, ದೇ ಸ್ಪೋಕ್ ಇನ್ ಮ್ಯೂಚುವಲಿ. ಬಟ್ ಸ್ಟಿಲ್ ಐ ಟೋಲ್ಡ್ ಮೈ ಪ್ಲೇಯರ್ಸ್ ನಾಟ್ ಟು ವರಿ ಎಟ್ ಆಲ್. ಸೊ ಈ ಥರ ಆಗಿ ನಾವು ವಿನ್ ಆಗಿದ್ದೀವಿ. ಲೆಟ್ ಅಸ್ ಸಿ ಫಾರ್ ಫರ್ದರ್ ಡೇಸ್. ಎಲ್ಲರ ಆಶೀರ್ವಾದ, ಎಲ್ಲರ ಹೋಪ್ಸಿಂದ ನಾವು ಇವತ್ತು ಕಮ್ ಬ್ಯಾಕ್ ನೆಕ್ಸ್ಟ್ ಇಯರ್. ಇದೇ ಥರ ನಿಮ್ಮ ಮೀಡಿಯಾ ಮಾಧ್ಯಮದವರೆಗೂ ನಾವು ಇವತ್ತು ಧನ್ಯವಾದಗಳನ್ನು ಹೇಳ್ತೀವಿ. ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನಾವು AG ಸರ್ ಆದ ನಮ್ಮ ಹೌಶೆಟ್ಟಿ ಸರ್ಗೆ ಮತ್ತು ಎಲ್ಲ ಸೀನಿಯರ್ ರೊಟೇರಿಯನ್ಸ್ಗೂ ನಾವು, ಎಸ್ಪೆಷಲಿ ದ ಹೋಸ್ಟ್ ಸಿಲ್ವರ್ ಸ್ಟಾರ್ ಏನಿದಾರಲ್ಲ, ನಮಗೆ ಇವತ್ತು ಗ್ರೌಂಡ್ ಮೇಲೆ ಇಳಿಸಿದ್ದೆ ಅವರು ಆ್ಯಕ್ಚುಲಿ. ಯಾಕಂದರೆ ನಾವು ಎಲ್ಲರೂ ಹೌಸ್ ವೈಫ್ ಪ್ಲಸ್ ವಿ ಆರ್ ದ ವರ್ಕರ್ಸ್. ಎಲ್ಲರೂ ಗೌರ್ಮೆಂಟ್ ಸರ್ವೆಂಟ್, ಬಿಸ್ನೆಸ್. ನಾವು ಒಂದಿನ ನಮ್ಮ ಮಕ್ಕಳಿಗೆ ಬಾಲ್ ಹಾಕಿಲ್ಲ. ನಾವು ಆ್ಯಕ್ಚುಲಿ ನಾವು ಬಾಲಿಂಗು ಮಾಡಿಲ್ಲ. ನಮ್ಮ ಮಕ್ಕಳು ಕೇಳ್ತಾರೆ. ಬಟ್ ಇವತ್ತು ವಿ ಫೆಲ್ಟ್ ನಾವು ಇಷ್ಟು ಚೆನ್ನಾಗಿ ಆಡ್ಬೋದಾ ಅಂತ ಗೊತ್ತಾಗಿದ್ದೆ ಇವತ್ತು. ರಿಯಲಿ ವಿ ಆರ್ ವೆಲ್ ಪ್ಲೇಯರ್ಸ್. ಹಿಪ್ 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 ಹಿಪ್. ಥ್ಯಾಂಕ್ ಯು.